ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಸಾಹಿತಿ ಈಶ್ವರಚಂದ್ರ ಬಟಗೇರಿ. ತಮಗೆ ಈಗಾಗಲೇ ನಮ್ಮ ಚಾನಲ್ ಮುಖಾಂತರವಾಗಿ ಸಮಗ್ರ ಶ್ರೀಕೃಷ್ಣ ಪಾರಿಜಾತ ರಂಗಪ್ರಯೋಗ ಅನ್ನುವಂಥ ಸುಮಾರು 130 ಎಪಿಸೋಡ್ಗಳ ಮುಖಾಂತರ ನಾನು ವಾಚನ ಮಾಡಿದ್ದೀನಿ. ಇದಕ್ಕಾಗಿ ಸಹೃದಯರ ಅಂತ ನಮ್ಮ ಹಿರಿಯ ಅಂತ ಶ್ರೀ ಮಲ್ಲಿಕಾರ್ಜುನ ಜ್ಯೋತ ಅವರು ಹಾಗೂ ಅಶೋಕ್ ಜ್ಯೋತ ಅವರನ್ನು ಮೊದಲು ಮಾಡಿಕೊಂಡು ಸರ್ವ ನಮ್ಮ ಹೇ ಸೀತಾರಾಮ್ ನ್ಯೂಸ್ ಚಾನಲ್ ಬಳಗಕ್ಕೆ ಅನಂತ ಕೃತಜ್ಞತೆಗಳನ್ನು ಅರ್ಪಣೆ ಮಾಡ್ತಾ ಇದ್ದೀನಿ. ಆದ್ಮೇಲೆ ನಮ್ಮ ಹಿರಿಯರ ಅಂತ ಮಲ್ಲಿಕಾರ್ಜುನ ಜ್ಯೋತ ಅವರವರು ಪ್ರೋತ್ಸಾಹದ ಮೇರೆಗೆ ನಮ್ಮ ಜನಪ್ರಿಯ ಸಂಗ್ಯಾಬಾಳ್ಯ ಅನ್ನುವಂಥ ಸನ್ನಾಟವನ್ನು ನಾನು ಗಂಗಾಪ್ರಸನ ಅನ್ನುವಂಥ ಹೆಸರಿನಿಂದ ಸಂಪಾದನೆ ಮಾಡಿದ್ದು, ಅದನ್ನು ಕೂಡ ನಮ್ಮ ಚಾನಲ್ ಮುಖಾಂತರವಾಗಿ ಬಿತ್ತರ ಮಾಡಬೇಕು, ವಾಚನ ಮಾಡಬೇಕು ಅನ್ನೋಂಥ ಅವರ ಅಪೇಕ್ಷೆಯಂತೆ ಇವತ್ತು ನಾನು ಇದು ಗಂಗಾಪ್ರಸನ ಸಂಗ್ಯಾಬಾಳ್ಯ ಮಿತ್ರದ್ರೋಹಿ ಅನ್ನುವಂಥ ಹೆಸರಿನಿಂದ ಪ್ರಖ್ಯಾತವಾಗಿರುವಂಥ ಈ ಸಂಗ್ಯಾಬಾಳ್ಯ ಕಥೆಯನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾವು ಎಲ್ಲರೂ ಗಣಪತಿಯ ಪೂಜೆಯನ್ನು ಮಾಡೋ ಹಾಗೆ ಈ ಸಂಗ್ಯಾಬಾಳ್ಯ ಸನ್ನಾಟದಲ್ಲಿ ಕೂಡ ಇಲ್ಲಿ ಪತ್ತಾರ ಮಾಸ್ತರು ಬರೆದಂಥ ಈ ಕಡೆ ಬಯಲುವಾಡದ ಒಂದು ಪತ್ತಾರ ಮಾಸ್ತರ ಕಥೆ. ಇದನ್ನು ನಮ್ಮ ಪೂಜ್ಯ ಗುರುಗಳಂತ ಡಾಕ್ಟರ್ MM ಕಲಬುರ್ಗಿ ಅವರು ಕೂಡ ಕರೆ ಸಂಗ್ಯಾಬಾಳ್ಯ ಅಂತ ಹೇಳಿ ಬರೆದರು. ಕಥೆಯ ಒಂದು ಇದು ಭಿನ್ನವಾಗಿದ್ದರೂ ಕೂಡ ಮೂಲವಾದಂಥ ಒಂದು ಪತ್ತಾರ ಮಾಸ್ತರ್ ಬರೋಂಥ ಬಯಲುವಾಡ ಪತ್ತಾರ ಮಾಸ್ತರ್ ಬರೋಂಥ ಕಥೆ ಪ್ರಖ್ಯಾತಿಯನ್ನು ಪಡೆದಿದೆ. ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅಂತ ವಿದ್ವಾಂಸರು ಕೂಡ ಈ ಕಥೆಯ ಮೂಲಕವಾಗಿ ಪ್ರಖ್ಯಾತಿಯನ್ನು ಹೊಂದಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಈ ಸಂಗ್ಯಾಬಾಳ್ಯ ಜನಪ್ರಿಯ ಒಂದು ಸನ್ನಾಟವನ್ನು ಪ್ರಖ್ಯಾತಿಯನ್ನಾಗಿ ಮಾಡಿದಂಥ ಒಂದು ಶ್ರೇಯಸ್ಸಿಗೆ ಭಾಜನರಾಗಿದ್ದಾರೆ. ಇವರೆಲ್ಲರನ್ನು ಪ್ರೀತಿಯಿಂದ ಸ್ಮರಿಸುತ್ತಾ ಆದಮೇಲೆ ಗಣಪತಿ ಪೂಜೆ ಪ್ರಾರಂಭ ಮಾಡೋಣ. ಕೈಲಾಸದೊಳಗ ಪಾರ್ವತಿ ಶಿವನ ತೊಡೆ ಮ್ಯಾಲ, ಕೈಲಾಸದೊಳಗ ಪಾರ್ವತಿ ಶಿವನ ತೊಡೆ ಮ್ಯಾಲ, ಕುಂತ ಗಣಪಗ ಮಾಡುವೆ ನಾ ಶರಣ, ಕುಂತ ಗಣಪಗ ಮಾಡುವೆ ನಾ ಶರಣ. ಕುಂತೀರು ಜನ ಕಲ್ಲ ಮಾಡಬೇಡರಿ ಗುಲ್ಲ, ಕುಂತೀರು ಜನ ಕಲ್ಲ ಮಾಡಬೇಡರಿ ಗುಲ್ಲ. ಕುಂತ ಕೇಳರ ನೀವು ನಿಂತ ಕೇಳರ ನೀವು ಸಂಗ್ಯಾಬಾಳ್ಯ ಸನ್ನಾಟನ, ಕುಂತ ಕೇಳರ ನೀವು ನಿಂತ ಕೇಳರ ನೀವು ಸಂಗ್ಯಾಬಾಳ್ಯ ಸನ್ನಾಟನ. ಬೈಲು ಹೊಂಗಲ್ಲ ಬೈಲ್ವಾಡದು ರಾಗ ನಡೆದ ಸತ್ಯ ಘಟನಾ, ಬೈಲು ಹೊಂಗಲ್ಲ ಬೈಲ್ವಾಡದು ರಾಗ ನಡೆದ ಸತ್ಯ ಘಟನಾ. ಬೈಲ್ವಾಡ ಪತ್ತಾರ ಗುರುಗಳಿಂದ ಭಜನ, ಪತ್ತಾರ ಗುರುಗಳ ಈ ಕಥೆನ. ಕುಂತೀರು ಜನ ಕಲ್ಲ ಮಾಡಬೇಡರಿ ಗುಲ್ಲ, ಕುಂತ ಕೇಳರ ನೀವು ನಿಂತ ಕೇಳರ ನೀವು ಸಂಗ್ಯಾಬಾಳ್ಯ ಸನ್ನಾಟನ, ಕುಂತ ಕೇಳರ ನೀವು ನಿಂತ ಕೇಳರ ನೀವು ಸಂಗ್ಯಾಬಾಳ್ಯ ಸನ್ನಾಟನ. ಸಂಗ್ಯಾಬಾಳ್ಯ ಜೋಡಿನ ಗೆಳೆಯಾರೋ ಜೀವದ ಗೆಳೆಯಾರ, ಸಂಗ್ಯಾಬಾಳ್ಯ ಜೋಡಿನ ಗೆಳೆಯಾರೋ ಜೀವದ ಗೆಳೆಯಾರ. ಬೈಲ್ ಹೊಂಗಲ್ಲ ಪ್ಯಾಟಿಯೊಳಗೆ ಇರುವವರ, ಬೈಲ್ ಹೊಂಗಲ್ಲ ಪ್ಯಾಟಿಯೊಳಗೆ ಇರುವವರ. ಕೈಲಾಸದೊಳಗ ಪಾರ್ವತಿ ಶಿವನ ತೊಡೆ ಮ್ಯಾಲ, ಕೈಲಾಸದೊಳಗ ಪಾರ್ವತಿ ಶಿವನ ತೊಡೆ ಮ್ಯಾಲ. ಕುಂತ ಗಣಪಗ ಮಾಡುವೆನ ಶರಣ, ಕುಂತ ಗಣಪಗ ಮಾಡುವೆನ ಶರಣ. ಗಟ್ಟ ಗದಗಿನ ಶಾಪೂರ ಬಸವಣ್ಣ ದೇವರ, ಗಂಡ ಮೆಟ್ಟ ಗದಗಿನ ಶಾಪೂರ ಬಸವಣ್ಣ ದೇವರ. ಆತನ ಪಾದಕ್ಕೆ ಹೋಗಿ ದೇವನ ಚರಣಕವಾಗಿ ಮಾಡುವೆನ ಶರಣ, ಆತನ ಪಾದಕ್ಕೆ ಹೋಗಿ ದೇವನ ಚರಣಕವಾಗಿ ಮಾಡುವೆನ ಶರಣ. ಕುಂತೀರು ಜನ ಕಲ್ಲ ಮಾಡಬೇಡರಿ ಗುಲ್ಲ, ಕುಂತೀರು ಜನ ಕಲ್ಲ ಮಾಡಬೇಡರಿ ಗುಲ್ಲ. ಕುಂತ ಕೇಳರ ನೀವು ನಿಂತ ಕೇಳರ ನೀವು ಸಂಗ್ಯಾಬಾಳ್ಯ ಸನ್ನಾಟನ. ಬೆಳಗಾವಿ ಜಿಲ್ಲೆಯೊಳಗ ಗೋಕಾಕ ಒಂದು ಶಹರ, ಬೆಳಗಾವಿ ಜಿಲ್ಲೆಯೊಳಗ ಗೋಕಾಕ ಒಂದು ಶಹರ. ಸರ್ವೇಶ್ವರ ಕವಿಗಳ ತವರೂರ, ಸರ್ವೇಶ್ವರ ಕವಿಗಳ ತವರೂರ. ಕೈಲಾಸದೊಳಗ ಪಾರ್ವತಿ ಶಿವನ ತೊಡೆ ಮ್ಯಾಲ, ಕೈಲಾಸದೊಳಗ ಪಾರ್ವತಿ ಶಿವನ ತೊಡೆ ಮ್ಯಾಲ. ಕುಂತ ಗಣಪಗ ಮಾಡುವೆನ ಶರಣ, ಕುಂತ ಗಣಪಗ ಮಾಡುವೆನ ಶರಣ.
ಆದ್ಮೇಲೆ ಇನ್ನು ಕಥಾ ಪ್ರಾರಂಭವಾಗೋದಕ್ಕಿಂತ ಮುಂಚೆ ನಮ್ಮ ಈ ಹೇ ಸೀತಾರಾಮಚಂದ್ರ ಹಿರಿಯರು ಮಾರ್ಗದರ್ಶಕರು ಸಂಸ್ಥಾಪಕರಂತ ಮಲ್ಲಿಕಾರ್ಜುನ ಜ್ಯೋತಾವರವರು ತಮ್ಮ 2 ಮಾತುಗಳನ್ನು ಆಡಲಿಕ್ಕೆ ಅಂತ ಪ್ರಾರ್ಥನೆ. ಆತ್ಮೀಯ ವೀಕ್ಷಕರೇ, ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜ್ಯೋತಾವರ್. ಇವತ್ತು ಒಂದು ಖುಷಿ ವಿಷಯ ಏನಪ್ಪ ಅಂದ್ರೆ, ಶ್ರೀಕೃಷ್ಣ ಪಾರಿಜಾತವನ್ನು ಅದರ ವಾಚಿಸುವ ಮೂಲಕ, ಹೇಳುವ ಮೂಲಕ ಕನ್ನಡದ ಜನರಿಗೆ ಕೃಷ್ಣನ ಅಲ್ಲಿಯ ವಿಶೇಷವಾದ ಪಾತ್ರಗಳಲ್ಲಿ ಬರುತ್ತಿರುವಂತಹ ರುಕ್ಮಿಣಿ ಮತ್ತು ಸತ್ಯಭಾಮೆಯರ ಕೊರವಂಜಿಯ ಪಾತ್ರಗಳನ್ನು ಸಹಿತ ಚೆನ್ನಾಗಿ ಒನ್ ಮ್ಯಾನ್ ಶೋ ಅಂತೀವಿ ನಾವು. ಅದಕ್ಕೆ ಏಕಪಾತ್ರಾಭಿನಯ ಮಾಡಿ ಅನೇಕರಿಂದ ಹೊಗಳಿಕೆ ಪ್ರೀತಿಯ ಮಾತುಗಳನ್ನು ಕೇಳಿದ್ದೀವಿ ನಾವು. ಅದನ್ನು ನೀಡಿದಂಥ ಶ್ರೇಯಸ್ಸು ನಮ್ಮ ಮಿತ್ರರು, ಜೊತೆಗೆ ಕೃಷ್ಣ ಪಾರಿಜಾತವನ್ನು ತಮ್ಮ ಬದುಕನ್ನಾಗಿ ಮಾಡಿಕೊಂಡಂಥವರು. ಈ ಒಂದು ಕೃಷ್ಣ ಪಾರಿಜಾತ ತುದಿ ನಡಿಗೆ ಮೇಲೆ ಹೇಳ್ಕೊಳ್ತಾ ಬಂದಿದ್ದೀರಿ. ನೀವೆಲ್ಲ ನೋಡಿದ್ದೀರಿ, ಕೇಳಿದ್ದೀರಿ, ಆನಂದನೂ ಪಟ್ಟಿದ್ದೀರಿ. ಹೀಗಾಗಿ ಅದರ ಬಗ್ಗೆ ಸಾಕಷ್ಟು ವಿಮರ್ಶೆಗಳು ಬಂದಿದ್ದಾವೆ, ಮಾತುಗಳು ಬಂದಿದ್ದಾವೆ. ನಮಗೊಂದು ಖುಷಿನೂ ಆಗ್ಯದ. ಕೃಷ್ಣ ಪಾರಿಜಾತ ನಮ್ಮ ಹೇ ಸೀತಾರಾಮ ಮೂಲಕ ಜನರಿಗೆ ಹೋಗಿ ಮುಟ್ಲಿಕ್ಕೆ ಹತ್ತದಲ್ಲ ಅನ್ನುವಂಥ ಖುಷಿ ಆಗ್ಯದ. ಅದ್ರ ಶ್ರೇಯಸ್ಸು ಏನಿದ್ರು ಇವತ್ತು ನಮ್ಮ ಮಿತ್ರರಾದಂಥ ಈಶ್ವರಚಂದ್ರ ಬೆಟಗೇರಿ ಅವ್ರಿಗೆ ಸಲ್ತದ. ಅದ್ರ ಜೊತೆಗೆ ಈಗ ನಮಗೆ ಮತ್ತೊಂದಿಷ್ಟೇನೋ ಆಸೆ ಹುಟ್ಟಿತು. ವಿಶೇಷವಾಗಿ ಏನಪ್ಪ ಅಂದ್ರೆ ಸಂಗ್ಯಾಬಾಳ್ಯ ಭಾಳ ಪ್ರೀತಿಯ ಈ ಭಾಗದ ಜನರಿಗೆ ಒಂದು ಸನ್ನಾಟ. ಅದು ಎಲ್ಲರೂ ಅದನ್ನು ಆತ್ಮೀಯವಾಗಿ ನೋಡುವಂಥದ್ದು, ಕೇಳುವಂಥದ್ದು, ಬೆಳೆತನ ಕೂತ ಖುಷಿ ಪಡುವಂಥದ್ದು. ಉತ್ತರ ಕರ್ನಾಟಕದ ಮನೆ ಮನೆ ಮಾತದು. ಪ್ರೀತಿ, ಪ್ರೇಮ, ಕಾಮ ಇವುಗಳ ಸಂಘರ್ಷ. ಗರತಿ ಹೇಗೆ ತನ್ನ ಕರ್ತತ್ವವನ್ನು ಬಿಟ್ಟು ಹೋಗ್ತಾಳೆ, ಕಾಮ ಎಷ್ಟು ಪ್ರಬುದ್ಧ ಇರ್ತದೆ, ಎಷ್ಟು ಬಲಿಷ್ಠ ಇರ್ತದೆ, ತನ್ನ ಸಂಸಾರವನ್ನು ಸಹಿತ ಹಾಳು ಮಾಡಿಕೊಳ್ಳುವಂಥ ಪರಿಸ್ಥಿತಿ ಬಂದಿರ್ತಲ್ಲ ಪ್ರೀತಿ, ಪ್ರೇಮ, ಕಾಮಕ್ಕೆ. ಇವುಗಳನ್ನೆಲ್ಲ ಈ ಸಂಗ್ಯಾಬಾಳ್ಯಲ್ಲಿ ನೋಡ್ತಾ ಇದ್ವಿ. ಇದು ಬದುಕಿನ ಮೂಲ, ಇದು ಸೆಲೆ. ನಾವು ಕಾಮನ್ನು ಟೀಕಾ ಮಾಡ್ತೀವಿ, ಟೀಕೆ ಅಲ್ಲವು. ಕಾಮ ಇದ್ದರೆ ನಾವು ಇದ್ದೀವಿ. ಇವತ್ತು ಕಾಮದೇವ ಇಲ್ಲ, ರತಿದೇವ ನಾವು ಒಂದು ಸಾಂಕೇತಿಕವಾಗಿ ಕರ್ಕೊಳ್ತೀವಿ ವಿನಃ ಅದು ಇದ್ದಿದ್ದರಿಂದ ನಾವು ಇವತ್ತು ಬದುಕಿದ್ದೀವಿ. ನಮ್ಮ ಸಂತತಿಗಳು ಮುಂದೆ ನಡೆದಿದ್ದಾವೆ, ಇದೇ ರೀತಿ ಮುಂದೆ ಹೋಗ್ತಾನೆ ಇರ್ತಾವೆ. ಮತ್ತು ಬೇರೆ ಎಲ್ಲಿವರೆಗೆ ಕಾಮ ಇರ್ತದೆ ಅಲ್ಲಿವರೆಗೆ ನಮ್ಮ ಬದುಕಿರ್ತದೆ, ಎಲ್ಲಿವರೆಗೆ ಬದುಕಿರ್ತದೆ ಇದು ಸೃಷ್ಟಿ ಆಗ್ತಾನೆ ಇರ್ತದೆ. ನಿಸರ್ಗ ಸೃಷ್ಟಿ ನಮ್ಗೆ ಕೊಟ್ಟದ. ಜೊತೆಗೆ ನಾವು ಸಂಸ್ಕೃತಿ, ನಾಗರಿಕತೆ, ಅದು ಇದು ಅಂತ ಹೇಳ್ತಾ ಅದು ಬೆಳೆಕೊಂಡು ಹೋಗ್ತೀವಿ. ಇದೆಲ್ಲ ಮೂಲ ಸೆರೆ ಎಲ್ಲಿದಪ್ಪ ಅಂದ್ರೆ ಈ ಕಾಮ ಮೂಲದಲ್ಲಿದೆ. ಈ ಕಾಮ ಎಲ್ಲದೋ ಹೋಗಿದ್ರೆ ಇವತ್ತು ನಾವು ಯಾರು ಇರ್ತಿರಲಿಲ್ಲ ಅನ್ನೋ ಸಹಿತ ಅಷ್ಟ ಸತ್ಯದ. ಇದು ಬದುಕಿನ ಆಂತರ್ಯದ ಸತ್ಯ. ಅದೇನೂ ಇರಲಿ, ಈ ಸಂಗ್ಯಾಬಾಳ್ಯ ಮೂಲಕ ಇದೊಂದು ನೋಡುವವರಿಗೆ ಅಶ್ಲೀಲ ಅನ್ನಿಸ್ಬೋದು, ಅನೈತಿಕ ಅನ್ನಿಸ್ಬೋದು. ಆದರೆ ನೀತಿ ಅನೀತಿಗಳನ್ನು ನೀರು ನಿಲ್ಲುವಂಥದ್ದು ಬದುಕ, ಕಾಮ, ಪ್ರೇಮ ಇವುಗಳ ಬಗ್ಗೆ ನಮ್ಮ ಸಂಗ್ಯಾಬಾಳ್ಯದಲ್ಲಿ ನೋಡ್ತೀವಿ. ಅಲ್ಲಿ ಮಿತ್ರದ್ರೋಹಿ ಅಂತೇಳಿ ಗಂಗಾಳ ಒಂದು ಪ್ರಸನ್ನತೆ ಏನೇನು ಅವ್ರು ತಮಗೆ ನಿಷಿದ್ಧ ಮಾತುಗಳು ಹೇಳ್ತಾ ಹೋಗ್ತಾ ಇದ್ದಾರೆ. ಅದೆಲ್ಲದಕ್ಕಿಂತ ಮೀರಿದ್ದೇನಪ್ಪ ಅಂದ್ರೆ ಸಂಗ್ಯಾಬಾಳ್ಯ ಇದು ಉತ್ತರ ಕರ್ನಾಟಕದಷ್ಟಲ್ಲ, ಇಡೀ ಮನುಕುಲದ ಒಳಗೆ ಜೀವ ಅನ್ನೋದ್ರಲ್ಲಿ ಎರಡು ಮಾತು ಇಲ್ಲ. ಇಲ್ಲೇ ಈ ಸಂದರ್ಭದಲ್ಲೇ ನಮಗೆ ಏನಪ್ಪ ಅಂತಂದ್ರೆ ವಿಶೇಷವಾಗಿ ಈ ನಮ್ಮ ಕಾಮದ ಬಗ್ಗೆ ಚರ್ಚೆ ಮಾಡಿದಾಗ ಒಂದಿಷ್ಟು ಲಂಕೇಶ್ ಅವರು ಒಂದು ಗ್ರೀಕ್ ಕಥೆಗಳ ಬಗ್ಗೆ ನೆನಪು ಮಾಡಿಕೊಡ್ತಾ ಇದ್ದಾರೆ. ಅಲ್ಲೇ ವಿಶೇಷ ನಮ್ಮಲ್ಲಿ ಒಂದು ಕಥೆ ನೀವು ಕೇಳಿರ್ಬೋದು. ಕಾಮ ಪ್ರೇಮದ ತಾಯಿ ಮತ್ತು ಮಗನಿಗೆ ಸಂಬಂಧಪಡ್ತಿರೋ ಒಂದು ಕಥೆ ಬರ್ತದೆ, ಜನಪದ ಕಥೆ ಬರ್ತದೆ, ಶೆಟ್ಟಿಯವರ ಕಥೆ ಬರ್ತದೆ. ಅದರಲ್ಲಿ ಏನೇನು ವಿಶ್ಲೇಷಣೆ ಮಾಡ್ತಾ ಇರ್ತಾರೆ. ಇದರ ಅರ್ಥ ಕಾಮ ಕುರುಡು ಅಂತಲ್ಲ, ಕಾಮಕ್ಕಂಥ ಶಕ್ತಿ ಇದೆ ಅನ್ನುವಂಥ ಮಾತನ್ನು ನಾವು ಸಂಸ್ಕೃತಿ ಮತ್ತು ನಾಗರಿಕತೆ ಪಡೆದದ್ದು ಅದಕ್ಕೊಂದು ಏನಪ್ಪ ಅಂದ್ರೆ ನೈತಿಕತೆ ಕಟ್ಟನ್ನು ಹಾಕೊಂಡು ನಾವು ಇವತ್ತು ಬದುಕ್ತಾ ಇದ್ದೀವಿ. ಅದೇನೂ ಇರಲಿ, ಸಂಗ್ಯಾಬಾಳ್ಯ ಇದನ್ನೆಲ್ಲ ಚರ್ಚೆ ಮಾಡಿಸ್ಬೋದು, ನಮ್ಮಲ್ಲೇ ಮಾಡಿಸ್ತದೆ. ಜನರನ್ನು ಇದಕ್ಕೆ ಸ್ಪಂದಿಸ್ತಾರೆ ಅಂತ ತಿಳ್ಕೊಂಡಿದ್ದೀನಿ. ನೋಡಿರಿ, ನೀವು ಅದನ್ನು ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಇರ್ರಿ. ನಿಮ್ಮ ಅಭಿಪ್ರಾಯ ತಿಳಿಸೋದು ಅಷ್ಟೇ ಅಲ್ಲ, ಅದ್ರ ಜೊತೆ ನೀವು ಒಂದಾಗಿರಿ. ಇಲ್ಲಿವರೆಗೆ ಪಾರಿಜಾತ ಜೊತೆಗೆ ಪಾರಿಜಾತ ನಮ್ಮ ಮನೆಯ ಕೂಸ, ಅದು ನಮ್ಮ ಮನೆಯ ಇದು ಪಾರಿಜಾತ ಅಂತ ಎಲ್ಲರೂ ಸ್ವೀಕಾರ ಮಾಡಿದ್ರಿ. ಅದೇ ರೀತಿಯಾಗಿ ಇದನ್ನು ಸ್ವೀಕಾರ ಮಾಡಿರಿ. ಸಂಗ್ಯಾಬಾಳ್ಯ ಸನ್ನಾಟ ಇದು ಸನ್ನಾಟ ಅಲ್ಲ, ಬದುಕಿನ ಆಟ ಅಂತ ಹೇಳ್ತಾ ಈ ಕಥೆಯನ್ನು ಮುಂದುವರಿಸಲಿ ನಮ್ಮ ಮಿತ್ರರಾದಂತಹ ಈಶ್ವರಚಂದ್ರ ಬೆಟಗೇರಿ ಅವರು ಅವರದೇ ಆದಂಥ ಸಂಪಾದನೆ ಮಾಡಿದ ಗಂಗಾಪ್ರಾಸನ ಸಂಗ್ಯಾಬಾಳ್ಯ ಅಥವಾ ಮಿತ್ರದ್ರೋಹಿ ಸನ್ನಾಟ ಅಂತೇಳಿ ಮಾಡಿದ್ದಾರೆ. ಈ ಪುಸ್ತಕದ ನೆಲೆಯಲ್ಲೇ, ಈ ಸಂಗ್ರಹದ ನೆಲೆಯಲ್ಲೇ, ಈ ಸಂಪಾದನೆ ನೆಲೆಯಲ್ಲೇ ಅವರು ಈ ಸಂಗ್ಯಾಬಾಳ್ಯ ಕೃತಿ ಅಷ್ಟೇ ಅಲ್ಲ, ಕೃತಿಯ ಬಗ್ಗೆ ಹೇಳೋದು ಅಷ್ಟೇ ಅಲ್ಲ, ಆ ಕೃತಿಯನ್ನಾಗಿ ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಆ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಇರಲಿ, ಸದಾ ನೋಡ್ತಾ ಇರ್ರಿ. ಮತ್ತು ಹೇ ಸೀತಾರಾಮನ ನೀವು ಆಶೀರ್ವದಿಸ್ತಾ ಇರಿ. ಇದು
ಈ ಸಿದ್ದರಾಮ್ ನಿಮ್ಮ ಮನೆಯ ಮಗ, ನಿಮ್ಮ ಗೆಳೆಯ ಗೆಳತಿ, ನಿಮ್ಮ ಮಾರ್ಗದರ್ಶಕ, ಹಾಗೆ ನಿಮ್ಮಿಂದ ಸಹಾಯ ಸಹಕಾರ ಪಡೆಯುವಂತಹ ಒಂದು ಸಂಸ್ಥೆ ಅಂತ ಹೇಳ್ತಾ ಅಥವಾ ಕಂಪನಿ ಅಂತ ಹೇಳ್ತಾ ಇದು ನಿಮಗಾಗಿ ನಿಮ್ಮ ಮನದ ಒಂದು ಅನೇಕ ವಿಷಯಗಳ ಚರ್ಚೆಗಾಗಿ ಬೌದ್ಧಿಕವಾಗಿ ಮತ್ತು ಭಾವನಾತ್ಮಕವಾಗಿ ಬೆಳೆದುಕೊಂಡು ಹಾದಿ ಮಾಡುವಂಥ ಒಂದು ದಾರಿ ಅಂತ ಹೇಳ್ತಾ ಇದು ನಿಮಗೆ ನಾನು ಹೇಳಿದ ಲೈಕ್ ಆಗಿರ್ಬೋದು ತಿಳ್ಕೊಳ್ತೀನಿ. ಲೈಕ್ ಮಾಡ್ತಾ ಇರಿ, ಶೇರ್ ಮಾಡ್ತಾ ಇರಿ, ಕಾಮೆಂಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಯಾಕೆಂದರೆ ಹೇ ಸೀತಾರಾಮ್ ಇದು ನಿಮ್ಮ ಜೊತೆಗಾರ, ಸತ್ಯದ ಕೈಗನ್ನಡಿಯೂ ಹೌದು ಅಂತ ಈ ಮಾತನ್ನು ನಿಲ್ಲಿಸ್ತಾ ಇದ್ದೀನಿ. ನಮ್ಮ ಮಿತ್ರ ಅಂತ ಈಶ್ವರಚಂದ್ರ ಬೆಳಗೇರಿ ಅವರು ತಮ್ಮ ಸಂಖ್ಯಾ ಆರಂಭ ಮಾಡಲಿ ಅಂತ ಹೇಳ್ತಾ ವಂದನೆಗಳು.